ಬ್ರೇಕ್ಫಾಸ್ಟ್ ಬಳಿಕ ಸಿಎಂ ಡಿಸಿಎಂ ಪ್ರತ್ಯೇಕ ಸಭೆಯಂತೆ. ಪ್ರತ್ಯೇಕ ಸಭೆ ಇಬ್ಬರು ನಾಯಕರದ್ದು. ಡಿಕೆ ಸುರೇಶ್, ಕುಣಿಗಲ್ ರಂಗನಾಥ್ ಹೊರತುಪಡಿಸಿ ಇಬ್ಬರೂ ಕೂಡ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿಕೊಳ್ಳಲಿದ್ದಾರೆ. ಆಗ್ಲೇ ಹೇಳದ್ನಲ್ಲ, ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಅವರುಗಳು ಕೂಡ ಇದ್ರು. ಇದೇ ವೇಳೆ ಕುರ್ಚಿ ಒಪ್ಪಂದದ ಬಗ್ಗೆ ಮಾತನಾಡಬಹುದು ಡಿಕೆ ಶಿವಕುಮಾರ್ ಅನ್ನೋದ್ರ ಡೀಟೇಲ್ಸ್. ದೆಹಲಿಯಲ್ಲಿ ನಡೆದಿದ್ದ ಒಪ್ಪಂದವನ್ನ ಮತ್ತೆ ನೆನಪು ಮಾಡ್ತಾರಂತೆ ಡಿಕೆ ಶಿವಕುಮಾರ್. ಆಲ್ರೆಡಿ ಡಿಕೆ ಸುರೇಶ್ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ, ಮತ್ತೊಮ್ಮೆ ರಿಪೀಟ್ ಮಾಡ್ತಾರೆ ಅಂತ. ದೆಹಲಿಗೆ ಹೋಗಿ ಇಬ್ಬರು ಮತ್ತೊಮ್ಮೆ ಮಾತನಾಡೋಣ ಬನ್ನಿ ಸರ್ ಅಂತ ಕರಿಬಹುದು. ಸೋನಿಯಾ ಗಾಂಧಿ ಮೇಡಮ್ ಬಳಿ ನಾನು ಮತ್ತೊಮ್ಮೆ ಕೇಳ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳುವ ಸಾಧ್ಯತೆ ಇದೆ. ನೀವು ಮನಸ್ಸು ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಆಲ್ರೆಡಿ ಹೇಳಿದ್ದಾರೆ, ಮತ್ತದನ್ನೇ ಹೇಳಬಹುದು ಸಿದ್ದರಾಮಯ್ಯನವ್ರಿಗೆ ಅಂತ. ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂದರ್ಭದಲ್ಲಿ ಡಿಕೆ ಸುರೇಶ್ ಇದ್ರು, ಕುಣಿಗಲ್ ಶಾಸಕ ರಂಗನಾಥ್ ಅವರು ಕೂಡ ಇದ್ರು. ಬಟ್ ಈಗ ಅವ್ರನ್ನ ಹೊರತುಪಡಿಸಿ 1-to-1 ಮೀಟಿಂಗ್, ಪ್ರತ್ಯೇಕ ಸಭೆ ಇಬ್ಬರು ನಾಯಕರ ಮಧ್ಯೆ ಆಗಬಹುದು ಅನ್ನುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲೇ ಇದ್ದಾರೆ. ಮಾರುತಿ, ಸುಮ್ನೆ ಜಸ್ಟ್ ಕ್ಯಾಶುವಲ್ ಆಗಿ ಇಬ್ಬರೂ ಕೂತ್ಕೊಂಡು ಮಾತಾಡ್ತಾರೆ, 4 ಗೋಡೆಯ ಮಧ್ಯದಲ್ಲಿ ರಹಸ್ಯ ಮೀಟಿಂಗ್ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಡಿಕೆ ಸುರೇಶ್ ಓಕೆ, ಅವ್ರ ಸಹೋದರ ಎಲ್ಲ ಆಗು ಹೋಗುಗಳ ಬಗ್ಗೆ ಗೊತ್ತಿದೆ, ನಿನ್ನೆ ಬೇರೆ ದೆಹಲಿಯಿಂದ ವಾಪಸ್ ಆಗಿದ್ದಾರೆ, ಅವ್ರಿಗೆ ಅಷ್ಟು ವಿಚಾರಗಳು ಗೊತ್ತು. ಬಟ್ ಈಗ ರಂಗನಾಥ್ ಅವರು ಕೂಡ ಅಲ್ಲಿ ಪ್ರೆಸೆಂಟ್ ಇದ್ರು ಅಂತ ಮೋಸ್ಟ್ಲಿ ರಹಸ್ಯ ಮೀಟಿಂಗ್ ಆಗಿರ್ಲಿಕ್ಕಿಲ್ಲ. ಈಗ ರಹಸ್ಯ ಮೀಟಿಂಗ್ ಮತ್ತೊಂದು ಹಂತಕ್ಕಾಗುತ್ತಾ ಇಬ್ಬರು ನಾಯಕರ ಮಧ್ಯೆ ಅಂತ? ಇಲ್ಲ, ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಶಾಸಕ ಕುಣಿಗಲ್ ರಂಗನಾಥ್ ಅವರು ಕೂಡ ಇದ್ದಿದ್ದರಿಂದ, ಇವರು ಡಿ ಕೆ ಶಿವಕುಮಾರ್ ಅವರ ಹತ್ತಿರದ ಸಂಬಂಧಿ, ಅವರು ಕೂಡ ಇದ್ದಿದ್ದರಿಂದ ಹಲವು ವಿಚಾರಗಳ ಬಗ್ಗೆ ಸಿದ್ದರಾಮಯ್ಯ ಅವರ ಮುಂದೆ ಡಿ ಕೆ ಶಿವಕುಮಾರ್ ಅವರು ಹೇಳೋದಕ್ಕಾಗೋದಿಲ್ಲ. ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ನೇರ ಕೆಲವು ವಿಚಾರಗಳನ್ನು ಹೇಳೋದಕ್ಕಾಗೋದಿಲ್ಲ. ಹೀಗಾಗಿ ಈಗ ಇಬ್ಬರು ಬ್ರೇಕ್ಫಾಸ್ಟ್ ಆದ ಬಳಿಕ ಪ್ರತ್ಯೇಕವಾಗಿ ಕೂತು ಮಾತನಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಕೇವಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೇ 1-to-1 ಮಾತುಕತೆ ಆಡ್ತಾ ಇರುವಂಥದ್ದು. ಮೊನ್ನೆ ಕಾವೇರಿ ನಿವಾಸದಲ್ಲಿ ಯಾರು ಶಾಸಕರು ಮತ್ತು ಯಾರು ಇಲ್ಲದೆ ಇರೋದ್ರಿಂದ ಇಬ್ಬರು 1-to-1 ಕೂತು ಮಾತನಾಡೋದಕ್ಕೆ ಭಾಳಷ್ಟು ಕಂಫರ್ಟಬಲ್ ಆಗಿತ್ತು. ಇವತ್ತು ಕೂಡ ಆ ಒಂದು ಕಂಫರ್ಟ್ನೆಸ್ ಇರಲಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರವೇ ಡಿ ಕೆ ಸುರೇಶ್ ಮತ್ತು ರಂಗನಾಥ್ ಇಬ್ಬರು ಕೂಡ ಇಬ್ಬರನ್ನೇ 1-to-1 ಮಾತಾಡಿ ಅನ್ನೋ ರೀತಿಯಲ್ಲಿ ಹೊರಗಡೆಗೆ ಬಂದಂತೆ ಕಾಣಿಸ್ತಾ ಇದೆ. ಸಹಜವಾಗಿ ಈಗ 8ನೇ ತಾರೀಕಿಂದ ಆರಂಭ ಆಗುವಂತಹ ಕಲಾಪ ಆಗಿರ್ಬೋದು, ಅದಕ್ಕೂ ಮೊದಲು 2023ರಲ್ಲಿ ಆದಂತಹ ಮಾತುಕತೆಯ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ನ ಇವತ್ತಿನ ದೃಷ್ಟಿಕೋನ, ಯಾಕಂತ ಹೇಳಿದ್ರೆ ಇಬ್ಬರು ಕೂಡ ಹೇಳ್ತಾ ಇರೋದು, ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಆ ನಿರ್ಧಾರಕ್ಕೆ ಬದ್ಧವಾಗಿರ್ತೀವಿ ಅಂತ. 2.5 ವರ್ಷ ಆದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಹೇಳಿದಂತೆ ಆಗಿದ್ದೆ ಆದರೆ, ಅವತ್ತು 2023ರಲ್ಲಿ ಮಾತುಕತೆ ಆಗಿರೋದು ನಿಜವೇ ಆಗಿದ್ರೆ ಸಿದ್ದರಾಮಯ್ಯ ಅವರು ಇಷ್ಟೊತ್ತಿಗೆ ಆ ಸ್ಥಾನವನ್ನು ಬಿಟ್ಕೊಡ್ಬೇಕಾಗಿತ್ತು. ಆದರೆ ಸಿದ್ದರಾಮಯ್ಯ ಅವರು ಆ ಸ್ಥಾನವನ್ನು ಬಿಟ್ಕೊಡ್ಲಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕಾಂಗ್ರೆಸ್ ಹೈಕಮಾಂಡು ಕೂಡ ಮಾಡ್ತಿಲ್ಲ. ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ ನೇರವಾಗಿ ಇಂಟರ್ಫಿಯರ್ ಆಗ್ತಿಲ್ಲ. ಮೊದಲು ನೀವು ಕೂತು ಮಾತಾಡಿ ಅನ್ನುವಂಥ ಒಂದು ಸಂದೇಶವನ್ನು ಪದೇ ರವಾನೆ ಮಾಡ್ತಿದೆ. ಅದರ ಬೆನ್ನಲ್ಲೇ ಮೊನ್ನೆ ಕಾವೇರಿಯಲ್ಲಿ ಇಬ್ಬರು ಕೂಡ ಪ್ರತ್ಯೇಕವಾಗಿ ಕೂತು ಮಾತಾಡಿದರು. ಇವತ್ತು ಕೂಡ 1-to-1 ಕೂತು ಸದಾಶಿವನಗರದ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಮಾತುಕತೆ ಆಡ್ತಾ ಇರುವಂಥದ್ದು. ಹೀಗಾಗಿ ಇವತ್ತಿನ ಮಾತುಕತೆಯಲ್ಲಿ ಬಹುತೇಕ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ನಾವು ಇಬ್ಬರು ಯಾವಾಗ ಹೋಗಬೇಕು, ಜೊತೆಗೆ ಈಗ ಮಾಧ್ಯಮಗಳ ಮುಂದೆ ಇಬ್ಬರು ಕೂಡ ಬರಬೇಕಾಗಿದೆ. ಮಾಧ್ಯಮಗಳ ಮುಂದೆ ಬಂದಾಗ ಏನು ಹೇಳಬೇಕು, ಏನು ಹೇಳಬಾರ್ದು ಅಂತ. ರಾಜಕಾರಣಿಗಳು ಯಾವುದೇ ಸಭೆಗಳು ಮಾಡ್ಬೋದು, ಆದರೆ ಸಭೆಯಲ್ಲಿ ಹೇಳೋದು ಮಾತನಾಡಿದ್ದೆಲ್ಲ ಎಲ್ಲವನ್ನೂ ಕೂಡ ಮಾಧ್ಯಮಗಳ ಮುಂದೆ ಬಂದು ಹೇಳೋದಿಲ್ಲ. ಅದೇ ರೀತಿ ಈಗ ಈ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಗೊಂದಲಗಳು ಇರೋದು ಕೂಡ ನಿಜ. ಹೀಗಾಗಿ ನಾವು ಯಾವ ಮಾತನ್ನು ಹೇಳಿದ್ರೆ ಕಾರ್ಯಕರ್ತರಿಗೆ ಎಷ್ಟು ಮಟ್ಟಿಗೆ ಅದು ಕನ್ವಿನ್ಸ್ ಆಗ್ಬೋದು, ಮಾಧ್ಯಮದವರು ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು, ಅದಕ್ಕೆ ನಾವು ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು, ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ನಾವು ಯಾವ ಸಂದರ್ಭದಲ್ಲಿ ಹೋಗಬೇಕು. ಒಂದು ವೇಳೆ 2023 ಮಾತುಕತೆ ಅಂತೆ ಸಿದ್ದರಾಮಯ್ಯ ಅವರು ಆ ಸ್ಥಾನವನ್ನು ಬಿಟ್ಕೊಡೋದೇ ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಹೇಳ್ಬೋದು, ನನ್ನ ಒಂದು ಕಂಡೀಷನ್ಸ್ ಏನಿದ್ದಾವೆ, ಒಂದು ವೇಳೆ ನಾನು ಕೆಳಗಿಳಿದ್ದೆ ಆದರೆ ನೀವು ಮುಖ್ಯಮಂತ್ರಿ ಆಗೋದಂತೂ ಖಚಿತ, ಆಗ ನಾನು ಯಾರನ್ನೆಲ್ಲ ಹೇಳ್ಬೇಕು, ಯಾರನ್ನೆಲ್ಲ ಆಯಕಟ್ಟಿನ ಸ್ಥಾನದಲ್ಲಿ ಕೂರಿಸಬೇಕು, ನನ್ನ ಕಂಡೀಷನ್ಸ್ ಏನಿದ್ದಾವೆ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವರು ಹೇಳ್ಬೋದು. ಅದರ ಜೊತೆಗೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರು ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ ಅನ್ನೋದೇ ಆದರೆ ನೀವು ಯಾವಾಗ ಬಿಟ್ಕೊಡ್ತೀರಾ, ಒಂದು ದಿನಾಂಕವನ್ನು ಹೇಳಿ ಅದನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ನಾವು ಕನ್ವೆ ಮಾಡಬೇಕು. ಅದಾದ ಬಳಿಕ ಇಬ್ಬರು ಕೂಡ ಹೋಗಿ ಭೇಟಿ ಮಾಡೋಣ. ಈ ಮಾತುಕತೆ ಇವತ್ತು ಆಗ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಒಟ್ಟಾರೆ ನಾಯಕತ್ವ ವಿಚಾರದಲ್ಲಿ ಸೃಷ್ಟಿಯಾಗಿರುವಂತಹ ಈ ಗೊಂದಲಗಳ ಬಗೆಹರಿಸುವಂಥ ಒಂದು ಸಭೆ ಇದಾಗಿದೆ ಅಂತಲೇ ಹೇಳ್ಬೋದು. ಶ್ರುತಿ.